ವೆಲ್ಕಮ್ ಟು ಸರ್ವೋದಯ ಒನ್ ಡೇ ಟ್ರಿಪ್ ಬ್ಲಾಗ್. ಮೊದಲು ನಾವೆಲ್ಲರೂ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ದೇವರ ದರ್ಶನ ಪಡೆದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಒಂದು ಕ್ವಿಕ್ಕಾಗಿ ರೀಲ್ಸ್ ಮಾಡಿದ್ವಿ. ಅಲ್ಲಿಂದ ಹೊರಟಿದ್ದು ಶ್ರೀ ವಿರುದಾಶ್ವತ ಟೆಂಪಲ್ಗೆ. ಈ ದೇವಸ್ಥಾನದ ಸುತ್ತಮುತ್ತ ನಾಗರಕಲ್ಲು ಇದ್ದಾವೆ. ಯಾರಿಗೆಲ್ಲ ನಾಗರ ದೋಷ ಇದೆಯೋ ಅವರೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ತಾರೆ. ನಾವೆಲ್ಲ ದೇವಸ್ಥಾನದ ಸ್ಟೋರಿ ತಿಳ್ಕೊಂಡು ದೇವರ ದರ್ಶನ ಪಡೆದು ಊಟ ಮಾಡಿಕೊಂಡು ನಮ್ಮ ಜರ್ನಿ ಡ್ಯಾನ್ಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಿದ್ವಿ. ನಮ್ಮ ಓನರ್ ಕುಮಾರ್ ಶಂಕರ್ ಅವರು ಶ್ರೀ ಲೇಪಾಕ್ಷಿಯ ಸ್ಟೋರಿ ಎಲ್ಲರಿಗೂ ಹೇಳಿದ್ದಾರೆ. ಲೇಪಾಕ್ಷಿಯ ದೇವಸ್ಥಾನ ನಿರ್ಮಾಣವಾಗಿದ್ದು ಸುಮಾರು 495 ವರ್ಷಗಳು ಕಳೆದಿವೆ. ಮೊದಲು ನಾವೆಲ್ಲರೂ ನೋಡಿದ್ದು ಲೇಪಾಕ್ಷಿಯ ಹ್ಯಾಂಗಿಂಗ್ ಪಿಲ್ಲೆ, ಹಾಗೆ ಕರ್ಚಿಫ್ ದುಪ್ಪಟ್ಟ ಎಲ್ಲ ಹಾಕ್ಬಿಟ್ಟು ನಾವು ಟ್ರೈ ಮಾಡಿದ್ವಿ. ಫುಲ್ ಖುಷಿ ಆಯಿತು. ಅದೇ ಖುಷಿಯಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಶ್ರೀ ವೀರಭದ್ರ ಸ್ವಾಮಿ ದರ್ಶನ ಪಡೆಯೋದಕ್ಕೆ. ಎಲ್ಲರೂ ದರ್ಶನ ಪಡೆದು ಫೋಟೋಸ್ ತಗೊಂಡ್ವಿ. ಫೋಟೋಸ್ ತಗೊಳ್ಳೋವಾಗಲೇ ಮಳೆ ಶುರುವಾಯಿತು. ಮಳೆ ಈಗಲೇ ನಿಲ್ಲಲ್ಲ ಅಂತ ನಾವೆಲ್ಲ ಮಳೆಯಲ್ಲೇ ಎಂಜಾಯ್ ಮಾಡಿಕೊಂಡು ಹೊರಟಿದ್ದು ಜಟಾಯುನ ನೋಡೋದಕ್ಕೆ. ಬಂಡೆ ಮೇಲಿರುವ ಜಟಾಯುನ ನೋಡಿಬಿಟ್ಟು ವಾವ್ ಅನಿಸ್ತು. ಮಳೆಯಲ್ಲೇ ಬೆಟ್ಟದ ಮೇಲೆ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಲೇಪಾಕ್ಷಿಯ ಟಾಪ್ ವ್ಯೂ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಶುರುವಾಗಿದ್ದು ಶ್ರೀ ಆದಿನಾರಾಯಣ ದೇವಸ್ಥಾನಕ್ಕೆ. ಲಕ್ಷ್ಮೀನಾರಾಯಣ ಸ್ವಾಮಿ ದರ್ಶನ ಪಡೆದು ಕಸ್ಟಮರ್ಸ್ ರಿವ್ಯೂ ತಗೊಂಡು ಬೆಂಗಳೂರು ರಿಟರ್ನ್ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.